ಈಗ ತಾನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ ನೋಡಿ, ಫುಲ್ ಡಾರ್ಕ್ ಆಗಿದೆ. ಸನ್ರೈಸ್ ಇನ್ನೂ ಆಗಲಿಲ್ಲ, ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ. ಯಾರೂ ಗೊತ್ತಿಲ್ಲ ಅಂತ ಬರ್ತಾ ಇರೋರಿಗೆ 3 ಜನ ಫ್ರೆಂಡ್ಸ್ ಆದರು. ಸೊ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಇನ್ಮೇಲೆ ದಾರಿ ಎಷ್ಟಿದೆ ಅಂತ. ಕಾರ್ ಬೈಕ್ನಲ್ಲಿ ಜುಮ್ ಅಂತ ನಂದಿ ಬೆಟ್ಟಕ್ಕೆ ಹೋದ್ರೆ ಏನ್ ಮಜಾ. ಟ್ರೆಕ್ ಮಾಡಿ ನೋಡ್ ಗುರು, ಆವಾಗ ಸಿಗುತ್ತೆ ಅಸಲಿ ಮಜಾ. ಅದೇ ಒಂಥರ ಡಿಫ್ರೆಂಟ್ ವೈಬ್ ಅಂತಾನೆ ಹೇಳ್ಬೋದು. ಆ ಡಿಫ್ರೆಂಟ್ ಫೀಲ್ನ ಅನುಭವಿಸ್ಬೇಕು ಅನ್ಕೊಂಡು ತಡ ಮಾಡ್ದೆ ನಾನು ನನ್ನ ಗಾಡಿ ಎತ್ಕೊಂಡು ಹೊರಟಿರೋದು ಬೆಂಗಳೂರಿಗರ ಸ್ವರ್ಗ ಅಂತಾನೆ ಹೆಸರಾಗಿರೋ ಫೇಮಸ್ ನಂದಿಗಿರಿಧಾಮದ ಕಡೆಗೆ. ಹೋಗ್ತಾ ಹೋಗ್ತಾ ಗಾಡಿ ಜೊತೆ ಬಾಡಿದು ಫ್ಯೂಯಲ್ ಖಾಲಿಯಾಗಿರೋದ್ರಿಂದ 1 ಕಪ್ ಟೀ ಕುಡಿದು ನನ್ನ ಪ್ರಯಾಣವನ್ನ ಮುಂದುವರಿಸಿದೆ. ನಂದಿ ಬೆಟ್ಟದ ಹತ್ತತ್ರ ಬಂದಾಗ ಕರಹಳ್ಳಿ ಅಂತ ಕ್ರಾಸ್ ಸಿಗುತ್ತೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಮಾಮೂಲಿ ರೋಡ್, ಸೀದಾ ಬೆಟ್ಟದ ಮೇಲೆನೆ ಹೋಗ್ಬೋದು ನಿಮ್ಮ ಕಾರ್ ಅಥವಾ ಬೈಕ್ ನಲ್ಲಿ. ಇನ್ನ ರೈಟ್ ತಗೊಂಡ್ರೆ ನಿಮ್ಗೆ ಮುಂದೆ 5 ಕಿಲೋಮೀಟರ್ಗೆ ಭೋಗನಂದೀಶ್ವರ ಟೆಂಪಲ್ ಸಿಗುತ್ತೆ. ಅಲ್ಲಿ ಮತ್ತೆ ಲೆಫ್ಟ್ ತಗೊಂಡು ಮುಂದೆ ಸುಲ್ತಾನ್ ಪೇಟ್ ಹತ್ರ ಮತ್ತೆ ಲೆಫ್ಟ್ ತಗೊಂಡು ಮುಂದೆ ಹೋದ್ರೆ ನಿಮ್ಗೆ ಟ್ರೆಕ್ಕಿಂಗ್ ಟ್ರಯಲ್ ಸಿಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್. ಗೂಗಲ್ ಮ್ಯಾಪ್ ಥ್ರೂ ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬೆಟ್ಟದ ಬುಡದಲ್ಲಿ ಪಾರ್ಕಿಂಗ್ ಅಂತೇನು ಸಪ್ರೇಟ್ ಆಗಿ ಜಾಗ ಇಲ್ಲ, ಬಟ್ ರೋಡ್ ಪಕ್ಕದಲ್ಲೇ ಸ್ಪೇಸ್ ಇದೆ, ಆರಾಮಾಗಿ ನಿಮ್ಮ ಕಾರು ಬೈಕ್ನೆಲ್ಲ ನಿಲ್ಲಿಸಬಹುದು. ನಾನ್ ರೀಚ್ ಆಗಿದ್ದು ಸುಮಾರು 5 ಗಂಟೆ ಆಗಿತ್ತು ಬೆಳಗಿನ ಜಾವ. ಆಲ್ರೆಡಿ 2-3 ಗಾಡಿಗಳು ಬಂದು ನಿಂತಿತ್ತಿಲ್ಲಿ. ಸೊ ತಡ ಮಾಡದೆ ನನ್ನ ಟ್ರೆಕ್ನ ಶುರು ಮಾಡಿದೆ. ಈಗ ತಾನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ ನೋಡಿ, ಫುಲ್ ಡಾರ್ಕ್ ಆಗಿದೆ. ಸ್ಟಾರ್ಟಿಂಗಲ್ಲೇ ಒಂದು ಟೆಂಪಲ್ ಇದೆ, ಆಂಜನೇಯ ಟೆಂಪಲ್, ನನ್ನ ಹಿಂದೆ ಕಾಣ್ಬೋದು. ಅದರ ಲೈಟಿಂಗಲ್ಲೇ ನಾನೀಗ ತೆಗಿತಾ ಇರೋದು. ಅದು ಬಿಟ್ಟರೆ ಏನೇನೂ ಇಲ್ಲ, ಫುಲ್ ಕತ್ಲು. 5 ಗಂಟೆ ಆಗಿದೆ, ಆದ್ರೂ ಕೂಡ ನೋ ಲೈಟ್ಸ್. ಸಿ ಟೆಂಪಲ್ ನೋಡಿ. ಜೈ ಆಂಜನೇಯ. ಆ್ಯಂಡ್ ಬೆಳಗ್ಗೆ ಬೇಗ ಬಂದರೆ ಟಾರ್ಚ್ ಲೈಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಏನೂ ಕಾಣಿಸಲ್ಲ. ಅಟ್ಲೀಸ್ಟ್ ಮೊಬೈಲಲ್ಲಾದರೂ ಬೆಳಕು ಬೇಕೇ ಬೇಕು. ಸೊ ಈ ಟ್ರೆಕ್ ಮಾಡಿದ್ರೆ ಪೀಸ್ ಆಗಿರುತ್ತೆ, ಭಯ ಕೂಡ ಆಗುತ್ತೆ, ಆರಾಮಾಗಿ ಕೂಡ ಹೋಗ್ಬೋದು. ಟ್ರಾಫಿಕ್ ಇರಲ್ಲ. ಆ ಕಡೆ ಹೋದರೆ ಟ್ರಾಫಿಕ್ ಇರುತ್ತೆ ಗಾಡೀಲಿ ಹೋದರೆ, ಬಟ್ ಟ್ರೆಕ್ ಮಾಡಿದ್ರೆ ಟ್ರಾಫಿಕ್ ಇರಲ್ಲ. ಸೊ ಆರಾಮಾಗಿ ಹೋಗ್ಬೋದು, ಬಟ್ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಸೊ ನೋಡ್ಬೋದು ಇದೇ ದಾರಿ. ಕ್ಯಾಮ್ರಾ ಸ್ವಲ್ಪ ಮಂಜಾಗಿದೆ, ಕಾಣಿಸ್ತಾ ಇಲ್ಲ, ಬಟ್ ಸೇಫಾಗಿದೆ, ಏನೂ ತೊಂದರೆ ಇಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. 5:10ಗೆ ಶುರು ಮಾಡಿದ್ದೀನಿ. ಲೆಟ್ಸ್ ಸಿ. ಇದು ಯಾಕೋ ಬೇಡ ಇತ್ತ ಅಂತ ಅರ್ಧ ದೂರನೂ ಕನಿಸಿಲ್ಲ ಅನಿಸುತ್ತೆ. ಆಲ್ರೆಡಿ ಫುಲ್ ಎದುರಿಸಿಬಿಡ್ತಾ ಇದ್ದೀನಿ. ಆಮೇಲೆ ಒಂದು ವಿಷಯ, ರಾತ್ರಿ ಹೊತ್ತು ಅಂದರೆ ಬೆಳಗಿನ ಜಾವ ಬೇಗ ಹೊತ್ತು ಬರಬೇಕಾದ್ರೆ ಚೇಳಿರ್ತದೆ ಆಯಿತಾ. ಇಲ್ಲಿ ಟಾರ್ಚ್ ಇಟ್ಕೊಳ್ಳೇಬೇಕು. ಈ ಎಡ್ಜ್ಗಳಲ್ಲಿ ಎಲ್ಲ ಎಡ್ಜ್ಗಳಲ್ಲಿ ಹೊರಗಡೆ ಬಾಯಿ ತೊಗೊಂಡೇ ಇರ್ತದೆ. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ. ಲೈಟ್ ಬಂದ ತಕ್ಷಣ ಅಥವಾ ಹೆಜ್ಜೆ ಸಪ್ಪಳ ಬಂದ ತಕ್ಷಣ ಒಳಗಡೆ ಹೋಗ್ತದೆ, ಲೈನಿಗೆ ಇರ್ತದೆ. ಸೊ ಹುಷಾರಾಗಿರಿ ನಡ್ಕೊಂಡು ಬರಬೇಕಾದ್ರೆ. ಆಲ್ಮೋಸ್ಟ್ ಹಾಫ್ ಅಥವಾ ಮುಕ್ಕಾಲು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನಿಸ್ತದೆ. ಸನ್ರೈಸ್ ಇನ್ನೂ ಆಗಲಿಲ್ಲ, ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ. ಐ ಡೋಂಟ್ ಥಿಂಕ್ ಸೊ ಕ್ಲೌಡ್ ಇವತ್ತು ಕಾಣಿಸುತ್ತೆ ಅಂತ, ಯಾಕಂತಂದರೆ ಅಷ್ಟು ಚಳಿ ಇಲ್ಲ, ಅಷ್ಟು ಏನು ಮಿಸ್ಟ್ ಇದೆ ಅಷ್ಟೇ. ಯಾರೂ ಗೊತ್ತಿಲ್ಲ ಅಂತ ಬರ್ತಾ ಇರೋರಿಗೆ 3 ಜನ ಫ್ರೆಂಡ್ಸ್ ಆದರು. ಸೊ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಇನ್ಮೇಲೆ ದಾರಿ ಎಷ್ಟಿದೆ ಅಂತ. ಆಲ್ಮೋಸ್ಟ್ ಬೆಳಗಾಗ್ತಾ ಬಂತು. ವ್ಯೂ ನೋಡ್ಬೋದು, ಚೆನ್ನಾಗಿದೆ, ಬಟ್ ಮಂಜು ಮಾತ್ರ ಕಾಣಿಸ್ತಾ ಇದೆ, ಮೋಡ ಕಾಣಿಸ್ತಾ ಇಲ್ಲ. ಸೊ ದಾರಿ ಸಾಕ್ತಾ ಇದೆ, ನೋಡೋಣ ಎಷ್ಟು ದೂರ ಇದೆ ಇನ್ನು ಅಂತ. ಸೊ ಫೈನಲಿ ಟಾಪ್ಗೆ ರೀಚ್ ಆದೆ. ಇದು ನನ್ನ ಹಿಂದೆ ಕಾಣಿಸ್ತಾ ಇರೋದು ಎಂಟ್ರಿ. ಇಲ್ಲಿ ಟಿಕೆಟ್ ತೊಗೊಳ್ಳಿಕ್ಕಿಲ್ಲ, ಬಟ್ ನೀವು ಆ ಕಡೆ ಹೋದರೆ ವೆಹಿಕಲಲ್ಲಿ ಬಂದರೆ ಟಿಕೆಟ್ ಕೂಡ ತೊಗೋಬೇಕಾಗ್ತದೆ. ಸೊ ಕತ್ಲಲ್ಲಿ ಶುರು ಮಾಡಿದ್ದೆ, ಆಲ್ಮೋಸ್ಟ್ ಬೆಳಕಾಯಿತು, ಸನ್ರೈಸ್ ಕೂಡ ಆಗಲಿಲ್ಲ ಇನ್ನು. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಟ್ರೆಕ್ಕಿಂಗ್ ಮಾತ್ರ ಆರಾಮಾಗಿ ಬರ್ಬೋದು. ಟ್ರಯಲ್ ಈ ಥರ ಆರಾಮಾಗಿರುತ್ತೆ, ಏನೂ ತೊಂದರೆ ಇರೋಲ್ಲ, ಸೀದಾ ಹತ್ಬೋದು. ಸ್ವಲ್ಪ ಟೈರ್ಡ್ ಆಗುತ್ತೆ, ವಾಟರ್ ಬಾಟ್ಲ್ ಅಂತ ಇಟ್ಕೊಳ್ಬೇಕು. ಮಂಕೀಸ್ ಇರ್ತದೆ, ಬಟ್ ಅರ್ಲಿ ಮಾರ್ನಿಂಗ್ ಇರಲ್ಲ, ಅದಾದಮೇಲೆ ಇರ್ತದೆ. ಸೊ ಸ್ವಲ್ಪ ಹುಷಾರಾಗಿರಬೇಕು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಈ ಕಡೆ ಹೋದರೆ ವ್ಯೂ ಪಾಯಿಂಟ್ ಇದೆ, ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ.
ಈ ಕಡೆ ಎಂಟ್ರಿ ಇದೆ. ಸೊ ಟ್ರೆಕ್ ಎಲ್ಲ ಮಾಡಿಕೊಂಡು ಬೆಟ್ಟದ ಮೇಲೆ ಬಂದಾಗ ನಿಮ್ಗೆ ಫಸ್ಟ್ ಸಿಗೋದೆ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸು. ಹೊರಗಡೆಯಿಂದ ಇದು ಚಿಕ್ಕದಾಗಿ ಕಾಣಿಸ್ತದೆ, ಬಟ್ ಒಳಗಡೆ ತುಂಬಾ ವಿಶಾಲವಾಗಿ ಊಟ ತಿಂಡಿಗೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಯಾಕಂತಂದ್ರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಮಯೂರ ಪೈನ್ ಟಾಪ್ ರೆಸ್ಟೋರೆಂಟ್ ನಂದಿ ಬೆಟ್ಟದ ಮೇಲ್ಗಡೆನೆ ಇದೆ. ಆರಾಮಾಗಿ ಹೊಟ್ಟೆ ತುಂಬ ತಿಂಡಿ ಊಟನ ತಿನ್ಬಹುದು ಇಲ್ಲಿ. ರೆಸ್ಟೋರೆಂಟ್ ಪಕ್ಕದಲ್ಲೇ ನೆಲ್ಲಿಕಾಯಿ ಬಸವಣ್ಣ ಬ್ರಹ್ಮಾಶ್ರಮ ಹಾಗೆಯೇ ಪಾಲಾರ್ ನದಿ ಉಗಮ ಸ್ಥಾನದ ಸ್ಪಾಟ್ ಸಿಗುತ್ತೆ ನಿಮ್ಗೆ. ಬನ್ನಿ ತೋರಿಸ್ತೀನಿ. ಇದು ಚೋಳರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿರುವ ದೇವಾಲಯ. 10 ಅಡಿ ಎತ್ತರ ಮತ್ತೆ 6 ಅಡಿ ಅಗಲದಲ್ಲಿ ಇರುವ ಏಕಶಿಲಾ ನಂದಿ ವಿಗ್ರಹ. ಅದರ ಮುಂದೆ ನೆಲ್ಲಿಕಾಯಿ ಗಿಡ ಇದೆ ಅಂತೆ, ಅದರಿಂದ ಅದನ್ನ ನೆಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರೆ. ಈ ನಂದಿ ವಿಗ್ರಹದ ಪಕ್ಕದಲ್ಲೇ ಬ್ರಹ್ಮಾಶ್ರಮ ಅಂತ ಒಂದಿದೆ. 2 ಬೃಹತ್ ನೈಸರ್ಗಿಕ ಬಂಡೆಗಳ ನಡುವೆ ನಿರ್ಮಾಣವಾದ ನೈಸರ್ಗಿಕ ಗುಹೆ ಇದು. ಹಿಂದೆ ಧ್ಯಾನಕ್ಕೆ ಇದನ್ನ ಬಳಸ್ತಾ ಇದ್ರು ಅಂತ ಇತಿಹಾಸ ಹೇಳ್ತದೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಪಾಲಾರ್ ನದಿಯ ಉಗಮ ಸ್ಥಾನ ಸಿಗ್ತದೆ. ಇದು ಇಲ್ಲಿಂದ ಭೂಗತವಾಗಿ ಹರಿದು ಮುಂದೆ ಆಂಧ್ರ ಪ್ರದೇಶ ತಮಿಳುನಾಡು ಮೂಲಕ ಬೇ ಆಫ್ ಬೆಂಗಾಲ್ ಸೇರ್ತದೆ. ನದಿ ಉಗಮ ಸ್ಥಾನದ ಪಕ್ಕದಲ್ಲೇ ಒಂದು ಚಿಕ್ಕ ಶಿವಲಿಂಗ ಕೂಡ ಇದೆ. ಬೆಳಿಗ್ಗೆ ಬೇಗ ಬರೋ ಪ್ರಾಬ್ಲಮ್ ಬೇಡ ಅನ್ನೋರ್ಗೆ ಸ್ಟೇ ಆಪ್ಷನ್ ಕೂಡ ಇದೆ ಇಲ್ಲಿ. ಡೀಲಕ್ಸ್ ರೂಮ್, ಸೂಟ್ಸ್ ರೂಮ್, ಕಾಟೇಜ್, ಹೀಗೆ ವೆರೈಟೀಸ್ ಆಫ್ ಸ್ಟೇ ನಿಮ್ಗೆ ನಂದಿ ಬೆಟ್ಟದ ಮೇಲೆನೆ ಆರಾಮಾಗಿ ಸಿಗ್ತದೆ. ನೆಹರು ನಿಲಯ, ಗಾಂಧಿ ನಿಲಯ, ಮಯೂರ ಪೈನ್ ಟಾಪ್, ಜಂಗಲ್ ಕಾಟೇಜ್ ಒಂದಕ್ಕಿಂತ ಒಂದು ತುಂಬಾ ವಿಭಿನ್ನ ರೀತಿಯ ಅನುಭವವನ್ನ ನಿಮ್ಗೆ ಕೊಡ್ತದೆ ಸ್ಟೇ ಹೇಗಿದೆ, ಬುಕ್ಕಿಂಗ್ ಹೇಗೆ ಮಾಡೋದು ಅನ್ನೋದಕ್ಕೆ ಡೀಟೇಲ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋದನ್ನ ಮಾಡಿದ್ದೀನಿ, ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ನಂದಿ ಬೆಟ್ಟದ ಮೇಲಿರೋ ಇನ್ನೊಂದು ಅದ್ಭುತವಾದ ಸ್ಥಳ ಅಂದ್ರೆ ಅದು ಅಮೃತ್ ಸರೋವರ. ಈಗಲೂ ಕೂಡ ಭದ್ರ ನೀರಿನ ಸೆಲೆಯೊಂದಿಗೆ ನಂದಿ ಬೆಟ್ಟದ ಸೌಂದರ್ಯವನ್ನ ಇದು ಇಮ್ಮಡಿಗೊಳಿಸ್ತದೆ. ಇದು ನೆಹರು ನಿಲಯ. ಮೈಸೂರಿನ ಕಮಿಷನರ್ ಆಗಿದ್ದ ಸರ್ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಅವರು 1880ರ ದಶಕದಲ್ಲಿ ಸರ್ ಮಾರ್ಕ್ ಕಬ್ಬನ್ಗಾಗಿ ಈ 2 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡ್ತಾರೆ. ಸತತ ಬ್ರಿಟಿಷ್ ಅಧಿಕಾರಿಗಳಿಗೆ 1834ರಿಂದ 61ರವರೆಗೆ ಇದು ಬೇಸಿಗೆಯ ವಿಹಾರ ಸ್ಥಳವಾಗಿತ್ತಂತೆ. ಜವಾಹರ್ಲಾಲ್ ನೆಹರೂರವರು 1962ರಲ್ಲಿ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದಾಗ ಈ ಸ್ಥಳದಲ್ಲಿ ನೆಲೆಸಿದ್ರು ಅಂತ ತಿಳಿದು ಬರ್ತದೆ. ಸೊ ಅಂದಿನಿಂದ ಇದು ನೆಹರು ನಿಲಯ ಎಂದು ಕರೆಯಲ್ಪಡ್ತದೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 1986ರ 2ನೇ ಸಾರ್ಕ್ ಸಮ್ಮೇಳನ ಕೂಡ ಇಲ್ಲೇ ನಡೆದಿತ್ತು. ಇದು ಗಾಂಧಿ ನಿಲಯ. ಗಾಂಧೀಜಿಯವರು 2 ಬಾರಿ ಇಲ್ಲಿ ತಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ಬಂದಿದ್ರಂತೆ. ಆವಾಗ ಕಮಿಷನರ್ ಆಫ್ ಮೈಸೂರ್ ಆಗಿದ್ದ ಲಾರ್ಡ್ ಕಬ್ಬನ್ನ ಅಸಿಸ್ಟೆಂಟ್ ಆಗಿದ್ದ ಕನ್ನಿಂಗ್ಹ್ಯಾಮ್ ಇದನ್ನ ಕಟ್ಟಿಸಿದ್ದ. ಇಲ್ಲಿಗೆ ಕ್ವೀನ್ ಎಲಿಜಬೆತ್ ಕೂಡ ಬಂದಿದ್ದಾರೆ ಅಂತ ಇತಿಹಾಸ ಹೇಳ್ತದೆ. ಹೀಗೆ ನಡ್ಕೊಂಡು ಹೋಗುವಾಗ ಕುವೆಂಪುರ ಒಂದು ಕವಿತೆ ಕಣ್ಣಿಗೆ ಬಿತ್ತು. ಗಿಡದಲ್ಲಿರುವ ಹೂ ಕೊಯ್ಯಲು ಬಂದ ಪೂಜಾರಿಗೆ ಹೂ ಹೇಳುವ ಮಾತಿದು. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಓ ಪೂಜಾರಿ, ಕೋಮಲ ಸುಮಗಳ ಕತ್ತನ್ನ ಕೊಯ್ದು ಕಗ್ಗಲ್ಲಿನ ಕತ್ತಲೆಗೊಯ್ದು ಗುಡಿಯ ಕಲ್ಲಿಗೆ ಬಲಿ ಕೊಡದಿದ್ದರೆ ಪರಮಾತ್ಮೆಗೆ ತೃಪ್ತಿ ಇಲ್ಲದೆ ಈ ಗಿಡದೊಳಗೆ ರಾರಾಜಿಸುತ್ತಿದ್ದರೆ ಶಿವಪೂಜೆಯು ಸಲ್ಲುವುದಿಲ್ಲವೇನು? ಚೆಲುವೆಂಬುದೇ ಆ ಶಿವನಲ್ಲವೇನು? ಸೌಂದರ್ಯದ ಸುಮನಯನವ ಕಿತ್ತರೆ ಶಿವನಾರಾಧನೆಯಾದಿತೇನು? ಶಿವಮುಖ ಚಂದ್ರಿಕೆ ಚೆಲುವುದು ಸತ್ತರೆ ಭುವನಕ್ಕೆ ಮಂಗಳವಾದಿತೇನು? ಬಿಡೋ ಅಲ್ಲಲ್ಲಿ ಆ ಹೂ, ನೀ ಸೃಷ್ಟಿಸಲಾರದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು. ಇಷ್ಟು ಚೆನ್ನಾಗಿದೆ ಅಲ್ಲ. ನಿಮ್ಗೆ ಎಂಟ್ರಿ ಗೇಟ್ ನಿಂದ ವ್ಯೂ ಪಾಯಿಂಟ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಎಲೆಕ್ಟ್ರಿಕ್ ಬಸ್ ಇದೆ. ನಿಮ್ಗೆ 25 ರೂಪಾಯಿ ಕೊಟ್ರೆ ಒಂದ್ ಸೈಡ್ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ವ್ಯೂ ಪಾಯಿಂಟ್ ಹತ್ರನೇ ನಿಮ್ಗೆ 1000 ವರ್ಷಗಳಷ್ಟು ಹಳೆಯದಾದ ಚೋಳರ ಕಾಲದಲ್ಲಿ ನಿರ್ಮಾಣವಾದ ಯೋಗನಂದೀಶ್ವರ ದೇವಸ್ಥಾನ ಸಿಗ್ತದೆ. ಶಿವಾಜಿ ಮಹಾರಾಜರ ಮಗ ಶಂಭಾಜಿ ನಂದಿ ಬೆಟ್ಟವನ್ನ ಮೊಘಲರಿಂದ ಮರಳಿ ಪಡೆದ ಕಥೆಗಳು ದೇವಸ್ಥಾನದ ಹೊರಭಾಗದಲ್ಲಿರುವ ಶಾಸನದಿಂದ ತಿಳಿತದೆ. ನಂದಿ ಬೆಟ್ಟದ ಮೇಲೆ ಹುಟ್ಟುವ ಇನ್ನೊಂದು ನದಿ ಅಂತಂದ್ರೆ ಅದು ಅರ್ಕಾವತಿ ನದಿ. ಬನ್ನಿ ಅದರ ಮೂಲಸ್ಥಾನ ನೋಡೋಣ. ಇದು ನಂದಿ ಬೆಟ್ಟದಲ್ಲಿ ಹುಟ್ಟಿ ರಾಮನಗರ, ಕನಕಪುರ ಮೂಲಕ ಸಂಗಮದಲ್ಲಿ ಕಾವೇರಿ ನದಿಯನ್ನು ಸೇರಿ ಅಲ್ಲಿಂದ ಮುಂದುವರಿತದೆ. ಇನ್ನ ಟಿಪ್ಪು ಡ್ರಾಪ್ ಬಗ್ಗೆ ನಿಮ್ಗೇನ್ ಹೇಳ್ಬೇಕಾಗಿಲ್ಲ. ಮರಣದಂಡನೆಗೆ ಗುರಿಯಾದ ಅಪರಾಧಿಗಳನ್ನ ಇಲ್ಲಿಂದ ನೂಕಿ ಸಾಯಿಸಲಾಗ್ತಾ ಇತ್ತಂತೆ. ಇದೇ ನೋಡಿ ಆ ಜಾಗ. ಫುಲ್ ಗ್ರಿಲ್ ಹಾಕಿದ್ದಾರೆ, ಸೊ ಕೆಳಗಡೆ ಅಷ್ಟೇನು ಕಾಣಿಸ್ತಾ ಇಲ್ಲ. ನಿಮ್ಗೆ ಟ್ರೆಕ್ಕಿಂಗ್ ಟ್ರಯಲ್ ನಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಗವಿ ವೀರಭದ್ರ ಸ್ವಾಮಿ ದೇವಾಲಯ ಕೂಡ ಕಾಣಿಸ್ತದೆ.
ಅಲ್ಲೇ ಪಕ್ಕದಲ್ಲಿ ಒಂದು ಇಡ್ಲಿ ತಿನ್ಕೊಂಡು ನಾನು ರಿಟರ್ನ್ ಜರ್ನಿನ ಶುರು ಮಾಡಿದೆ. ಲಾಸ್ಟ್ ಟೈಮ್ ನಂದಿ ಬೆಟ್ಟಕ್ಕೆ ವಿಸಿಟ್ ಮಾಡಿದ್ದಕ್ಕಿಂತ ತುಂಬ ವಿಶಿಷ್ಟವಾದ ಅನುಭವ ನನಗೆ ಈ ಟೈಮಲ್ಲಿ ಸಿಕ್ತು. ಹೆಜ್ಜೆ ಹೆಜ್ಜೆಗೂ ಇತಿಹಾಸವನ್ನ ಸಾರಿ ಸಾರಿ ಹೇಳುವ ನಂದಿ ಬೆಟ್ಟಕ್ಕೆ ಮೋಜು ಮಸ್ತಿ ನಿಸರ್ಗ ಸೌಂದರ್ಯದ ಹೊರತುಪಡಿಸಿ ಗತಕಾಲದ ಇತಿಹಾಸವನ್ನು ತಿಳಿಲಿಕ್ಕೆ ಅಟ್ಲೀಸ್ಟ್ ಒಮ್ಮೆಯಾದರೂ ಭೇಟಿ ಕೊಡಿ.